ಸ್ನೇಹಿತರೆ ನಮಸ್ಕಾರ. ಆ, ಹಿಂದೆ ಹಿಂದಿನ ನನ್ನ ಮಾಲಿಕೆ ಸಂಚಿಕೆಯಲ್ಲಿ ನಾನು ಈ ಆರ್ ಎಸ್ ಎಸ್ ಬಗ್ಗೆ ಮಾತಾಡಬೇಕು ಅಂತ ಹೊರಟೆ. ನಿಮಗೆ ನಾನು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾ ಇದ್ದರೆ ನೂರಾರು ಎಪಿಸೋಡ್ಗಳನ್ನು ಮಾತನಾಡಬಲ್ಲೆ. ಯಾಕಂತಂದ್ರೆ ಅಲ್ಲಿ ನನಗೆ ಭಾಳ ಕಿರಿಯರಿಂದ ಹಿರಿಯರವರೆಗೆ ಬಹಳ ಜನರ ಸಂಪರ್ಕ, ಕೆಲವು ಸಂದರ್ಭದಲ್ಲಿ ಸಂಬಂಧ ಕೂಡ ಆಗಿದೆ. ಅವರು ಹೇಗೆ ಹೇಗಿರ್ತಾರೆ, ಅವ್ರಿಗೆ ಯಾವ ಥರ ತರಬೇತಿಯನ್ನು ಕೊಡ್ತಾರೆ ಮತ್ತು ಅವರ ಮೂಲ ಉದ್ದೇಶ ಏನು, ಆಮೇಲೆ ಅವರು ಈ ಪರಿವಾರದ ಮೂಲಕ ರಾಜಕಾರಣವನ್ನು ಮಾಡ್ತಾ ಮಾಡ್ತಾ ಈ ದೇಶವನ್ನು ಎಲ್ಲಿಗೆ ಕೊಂಡೊಯ್ಲಿಕ್ಕಿದ್ದಾರೆ ಅನ್ನುವಂಥ ವಿಚಾರಗಳನ್ನೆಲ್ಲ ನಾವು ಮಾತನಾಡಿದರೆ ತಾಸುಗಟ್ಟಲೆ ಮಾತಾಡ್ಬೋದು. ಗೊತ್ತಿಲ್ಲ ನನಗೆ, ನಾನು ಒಂದೇ ಎಪಿಸೋಡ್ನಲ್ಲಿ ಮಾತಾಡಿ ಮುಗಿಸ್ತೀನಿ ಅನ್ನೋ ನಂಬಿಕೆ ನನಗಿರಲಿಲ್ಲ. ಬಟ್ ಟೆಕ್ನಿಕಲ್ ತೊಂದರೆಯಿಂದ ಸ್ವಲ್ಪ ಹಿಂದಿನ ನನ್ನ ಮಾತುಕತೆ ಮೊಟುಕಾಯಿತು. ಹಾಗಾಗಿ ಅದನ್ನು ನಾನು ಮುಂದುವರಿಸ್ತೀನಿ. ನಿಮ್ಗೆ ಈಗಾಗಲೇ ಹೇಳಿರುವ ಹಾಗೆ ಸಿರ್ಸಿಯಲ್ಲಿ ಒಬ್ಬ ಸಚ್ಚಿದಾನಂದ ಹೆಗಡೆ ಅಂತ ಆರ್ ಎಸ್ ಎಸ್ನ ಪ್ರಮುಖ ಇದ್ದ. ಆತಂದೊಂದು ಪತ್ರಿಕೆ ಇತ್ತು. ಆ ಪತ್ರಿಕೆ ಮತ್ತು ಅವನ ಪತ್ರಿಕೋದ್ಯಮ, ಆಮೇಲೆ ಅವನ ಜೀವನ, ಅದೆಲ್ಲ ಆಗಿದ್ದು ಬೇರೆ ಬೇರೆ ಕಥೆ. ಅದು ಬೇರೆ ಪಾಠ. ಯಾಕಂತಂದರೆ ನಾವು ಕೆಲವೊಬ್ರಿಗೆ ಹೇಳಬೇಕಾದ್ರೆ, ಮಾತಾಡ್ತಿರ್ಬೇಕಾದ್ರೆ ಹೇಳ್ತೀವಿ ನಾವು. ಯಾಕಂದರೆ ಈ ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಹಾಲು ಕುಡಿದವರೇ ಬದುಕೋದು ಕಷ್ಟ ಇದೆ, ಇನ್ನು ವಿಷ ಕುಡಿದವ್ರು ಬದುಕ್ತಾರ? ಆ ಥರ ಪರಿಸ್ಥಿತಿ ಈ ಆರ್ ಎಸ್ ಎಸ್ ಮತ್ತು ಆರ್ ಎಸ್ ಎಸ್ನ ಅನುಯಾಯಿಗಳದ್ದು. ಇರಲಿ, ಅವರು ಬೇರೆ ಥರ ಹೇಳ್ಬೋದು, ನಾವು ಆ ಥರ ಇದ್ದೀವಿ, ಈ ಥರ ಇದ್ದೀವಿ. ನಿಮ್ಮ ಸ್ವಾರ್ಥ ಎಷ್ಟಿದೆ ಅಂತಂದರೆ, ನಿಮಗೆ 7 ಸ್ಟಾರ್ ಲೆವೆಲ್ಲಿನ ಆಫೀಸ್ಗಳು ಬೇಕು, ಮತ್ತು ಸ್ವಯಂ ಸೇವಕ ಅಂತಾರೆ. ಅರೆ, ಸ್ವಯಂ ಸೇವಕ ಅಂತ ನೀವು ಹೇಳ್ಕೊಂಡು ಮಾಡ್ತಾ ಇರುವಂಥ ಈ ಐಷಾರಾಮಿತನ, ಬಿಲಿಯನ್ ಡಾಲರ್ಗಳ ಗಟ್ಟಲೆ ನಿಮ್ಮ ಖರ್ಚು ಏನಿದೆಯಲ್ಲ ಅದು, ಮತ್ತು ನಿಮ್ಮ ಸಂಘದಲ್ಲಿ ತರಬೇತಿಯನ್ನು ಪಡೆದು ಬಂದಿರುವಂತಹ ಈ ಚೌಕಿದಾರ ಇದ್ದಾನಲ್ಲ, ಆತನಿಗೆ ಅಣಬೆಗೆ ಒಂದು ದಿವಸಕ್ಕೆ 10-15 ಸಾವಿರ ರೂಪಾಯಿ ಬರೀ ಅಣಬೆಗೆ ಬೇಕಂತ. ಯೋಚನೆ ಮಾಡಿ, ಇವರ ಸಂಘ ಯಾವ ಸಂಸ್ಕಾರವನ್ನು ಕಲಿಸ್ಕೊಡುತ್ತೆ ಅಂತ ಹೇಳ್ಕೊಂಡು. ಹಾಗಾಗಿ ಇವತ್ತು ಏನು ನಮ್ಮ ಖರ್ಗೆಯವರು, ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಬಹಳ ಸಂದರ್ಭೋಚಿತವಾಗಿ ಒಂದು ಬಹಳ ಒಳ್ಳೆಯ ಪ್ರಶ್ನೆಯನ್ನು ತಕರಾರನ್ನು ಎತ್ತಿದ್ದಾರೆ. ಏನಂತಂದರೆ, ನೀವು ಇಲ್ಲಿಯ ಸರ್ಕಾರ, ಈ ದೇಶದ ಸಂಪತ್ತು, ಇಲ್ಲಿಯ ಎಲ್ಲ ಅನುಕೂಲತೆ, ಎಲ್ಲ ಏನು ಉಪಯೋಗಗಳನ್ನು ಬಳಸ್ಕೊಂಡು ನೀವು ಇಲ್ಲಿ ರಿಜಿಸ್ಟರ್ ಆಗಲ್ಲ, ಇಲ್ಲಿಗೆ ತೆರಿಗೆ ಕೊಡಲ್ಲ, ಅದಕ್ಕೆ ಬೇರೆ ಬೇರೆ ನಾಟಕಗಳನ್ನು ಮಾಡ್ತಾಯಿದ್ದೀರಿ, ಏನು ನಿಮ್ಮ ರಹಸ್ಯ, ಯಾಕೆ ಹೀಗೆ ಮಾಡ್ತಾಯಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ನೀವು ಖರ್ಗೆಯವರಿಗೆ ಇವರು ಉತ್ತರಿಸೋದು ನೋಡ್ತಾ ಇದ್ದೀರಲ್ಲ ನೀವು. ಈ ದೇಶದ ಬಹುಸಂಖ್ಯಾತರಾಗಿರುವಂಥ ಹಿಂದುಳಿದವರು, ದಲಿತರು ಈ ಆರ್ ಎಸ್ ಎಸ್ಗಳ ಬಗ್ಗೆ, ಆರ್ ಎಸ್ ಎಸ್ ಜನಗಳ ಬಗ್ಗೆ, ಆರ್ ಎಸ್ ಎಸ್ ಬಗ್ಗೆ ಮಾತಾಡಬಾರ್ದಂತೆ. ಯಾವ ಥರದ ಅಸ್ಪೃಶ್ಯತೆ ಸ್ವಾಮಿ! ಜಿಗ್ಜಣಿಗೆ ಅವರು ಬಿ ಜೆ ಪಿಯ ಬಾವುಟವನ್ನು ಹೊತ್ಕೊಂಡು ಅವರು ಪೋಸ್ಟರ್ಗಳನ್ನು ಹಚ್ತಾ ಇರುವಂತಹ ಮನುಷ್ಯ. ನಿಮಗೇನಾದರೂ ದಲಿತ ಪ್ರಜ್ಞೆ ಇದ್ದರೆ, ನಾಚಿಕೆ ಮಾನ ಮರ್ಯಾದೆ ಏನಾದರೂ ನೀವು ಆ ಪಕ್ಷದಲ್ಲಿ ಇರ್ತೀರಾ? ಮತ್ತು ಅಲ್ಲಿ ಇದ್ದುಕೊಂಡು ದಲಿತರು ಆರ್ ಎಸ್ ಎಸ್ ಬಗ್ಗೆ ಪ್ರಶ್ನೆ ಮಾಡಬಾರ್ದು ಅಂತಿದ್ದೀರಿ. ಏನಿದು ವಿದೇಶದ ಪರದೇಶಿಗಳ ಇವರು? ಈ ದೇಶದ ದಲಿತರು, ಹಿಂದುಳಿದವರು ಆರ್ ಎಸ್ ಎಸ್ ಬಗ್ಗೆ ಪ್ರಶ್ನೆಯನ್ನೇ ಕೇಳಬಾರ್ದು, ಆರ್ ಎಸ್ ಎಸ್ ಕಾರ್ಯಕರ್ತರ ಬಗ್ಗೆ ಮಾತನ್ನೇ ಆಡಬಾರ್ದು ಅಂತಂದ್ರೆ ಏನು, ನೀವು ಜರ್ಮನಿಯ ಸರ್ವಾಧಿಕಾರವನ್ನು ಇಲ್ಲಿ ನಡೆಸ್ತಾ ಇದ್ದೀರಾ? ಇಂಥ ಸರ್ವಾಧಿಕಾರವನ್ನು ನೀವು ಎಷ್ಟು ವರ್ಷದಿಂದ ನಡೆಸ್ತಾ ಬರ್ತಾ ಇದ್ದೀರಿ? ನಮ್ಮ ಹತ್ರ ಎಷ್ಟು ದಾಖಲೆಗಳಿದೆ ಗೊತ್ತಾ ನಿಮಗೆ? ಹೇಳಬೇಕಾ? ಅದೇ ಆ ಸಚ್ಚಿದಾನಂದ ಹೆಗಡೆ ಕತೆ ಹೇಳ್ತಿದ್ನಲ್ಲ, ಆರ್ ಎಸ್ ಎಸ್ನಲ್ಲಿ ಬೌದ್ಧಿಕ ಅಂತೆ. ಅವನಿಗೆ ಎಜುಕೇಷನ್ ಇಲ್ಲ, ಯಾವುದೋ ಒಂದು 3rd ಗ್ರೇಡ್ ಡಿಗ್ರಿ ಮಾಡಿಕೊಂಡು ಬಂದಿದ್ದ ಆತ ಜರ್ನಲಿಸಮ್ನಲ್ಲಿ ಉಪನ್ಯಾಸ ಮಾಡ್ತಾನಂತೆ. ಆತನಿಗೆ ಅಲ್ಲಿಯ ಮ್ಯಾನೇಜ್ಮೆಂಟು ನೆರವಾಗ್ತದೆ. ಅಂದರೆ ಈ ಜನರಿಗೆ ನೋಡಿ, ಇವರು ಯಾವ ಥರ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರಂತಂದರೆ, ಒಬ್ಬ ಮನುಷ್ಯ ಆತ ಎಜುಕೇಷನ್ ಇಲ್ಲದೆ, ಯೋಗ್ಯತೆ ಅರ್ಹತೆ ಇಲ್ಲದೆ ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗ್ಬೋದು. ನೋಡ್ತಾ ಇದ್ರಿಲ್ಲ, ಈಗ ಯಾರೋ ಒಬ್ಬ ಸೆಂಟ್ರಲ್ ಗೌರ್ಮೆಂಟ್ ಪರವಾಗಿ ವಕೀಲ ಆಗ್ತಾನಂತ, ಮತ್ತೊಂದು ಯಾವುದೋ ಹುದ್ದೆಯನ್ನು ತಗೊಳ್ತಾನೆ. ನಿಮಗೆ ಯಾವ ಅರ್ಹತೆ ಯೋಗ್ಯತೆ ಇದೆ? ಇದನ್ನೆಲ್ಲ ಮೀರಿ, ಅಂದರೆ ಇವರು ಪೂರ್ತಿ ಬರೀ ರಿಜಿಸ್ಟ್ರೇಷನ್ನು, ಅವರ ಸಂಘದ ವಿಚಾರಕ್ಕೆ ಸಂಬಂಧಪಟ್ಟಿರೋದು ಮಾತ್ರ ಅಲ್ಲ, ಇವರ ಮನಸ್ಥಿತಿಯ ಜನರು ಎಲ್ಲಿರ್ತಾರಲ್ಲ, ಎಲ್ಲಿ ಹೋದರೂ ಇವರಿಗೆ ಕಾನೂನುಗಳು ಅನ್ವಯ ಆಗೋದಿಲ್ಲ. ಈ ದೇಶದ ಸಂವಿಧಾನಕ್ಕೆ ಇವರು ಒಪ್ಪುವುದಿಲ್ಲ. ಈ ದೇಶದ ಸಂವಿಧಾನವನ್ನು, ಇಲ್ಲಿಯ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಇವರು ನಡ್ಕೊಳ್ಳಿಕ್ಕೆ ತಯಾರಿಲ್ಲ. ಅಂತಂದರೆ ಇವರ ಈ ಸರ್ವಾಧಿಕಾರಕ್ಕೆ ಸರ್ಕಾರ ಬೆಂಬಲಿಸಬೇಕು, ಜನ ಬೆಂಬಲಿಸಬೇಕು, ಅಥವಾ ಮಂತ್ರಿಗಳಾದಂಥವರು ಬೆಂಬಲಿಸಬೇಕು? ಉತ್ತರ ಕೊಡಿ ನಮಗೆ. ಏನು ಅರ್ಹತೆ ಇದೆ ನಿಮಗೆ ರಿಜಿಸ್ಟ್ರೇಷನ್ ಇಲ್ಲದೆ ಇಲ್ಲಿ ಇರಲಿಕ್ಕೆ? ಅಫ್ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವೇನೋ ಸಮಾಜ ಸೇವೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಬಿಟ್ಬಿಡೋಣ. ಬಟ್ ನಿಮ್ಮ ಟ್ರಾನ್ಸಾಕ್ಷನ್ ಮೇಲ್ನೋಟಕ್ಕೆ ಕಾಣ್ತಾ ಇದೆಯಲ್ರಿ, ಬಿಲಿಯನ್ ಗಟ್ಟಲೆ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ತಾ ಇದ್ದೀರಿ, ಅದಕ್ಕೆ ತೆರಿಗೆ ಕೊಡೋದಿಲ್ಲ ಅಂತಂದರೆ ನಿಮ್ಮಂಥ ಕಳ್ಳರು ಮತ್ತು ಬೇರೆ ಯಾರಿದ್ದಾರೆ ರೀ? ನಿಮ್ಮಂಥ ಸುಳ್ಳರು ಮತ್ತು ಬೇರೆ ಯಾರಿದ್ದಾರೆ?
ಇದನ್ನು ಕೇಳಿದರೆ ನಿಮಗೆ ಮರ್ಮಾಘಾತ ಆಗುತ್ತೆ. ನೀವು ಬೇರೆಯವರನ್ನು ಹಿನ್ನೆಲೆಯನ್ನು ಹುಡುಕಾಡ್ತೀರಾ, ಬೇರೆಯವರಿಗೆ ನಿಂದನೆ ಮಾಡ್ತೀರಾ, ಬೇರೆಯವರಿಗೆ ಅವಾಚ್ಯವಾಗಿ ನಿಂದಿಸ್ತೀರಾ. ಇದೇ ಕಾರಣಕ್ಕೆ ಸ್ವಾಮಿ ನೀವು ಶಿಬಿರ ಮಾಡ್ತೀರ ಅಂತಂದ್ರೆ ಅಲ್ಲಿ ಕಳ್ಳರನ್ನು ತಯಾರು ಮಾಡ್ತೀರಿ, ಸುಳ್ಳುಕೋರರನ್ನು ತಯಾರು ಮಾಡ್ತೀರಿ, ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು, ಅದು ಯಂಗ್ಸ್ಟರ್ಸು ಇನ್ನೂ 15, 16, 20 ವರ್ಷದ ಒಳಗಡೆ ಇರುವಂಥ ಯುವಕರ ತಲೆಯನ್ನು ಹಾಳು ಮಾಡ್ತೀರಿ ಅನ್ನೋ ಕಾರಣಕ್ಕೆ ನಾವು ನಿಮ್ಗೆ ಅಬ್ಜೆಕ್ಷನ್ ಮಾಡೋದು. ನಿಮ್ಮ ಸಂಘದ ಪ್ರಣಾಳಿಕೆ ಏನಿದೆಯಲ್ಲ, ಇದು ಬರೀ 5% ಜನರ ಸಲುವಾಗಿ ಇಡೀ ದೇಶದ 90% ಜನರನ್ನು ಗುಲಾಮರನ್ನಾಗಿ ಮಾಡಲಿಕ್ಕೆ ಏನೇನೇನು ಬೇಕಲ್ಲ ಅದೆಲ್ಲವನ್ನು ನೀವು ಪ್ರತಿಪಾದಿಸ್ತೀರಿ ಮತ್ತು ಅದ್ರ ಮೂಲಕವಾಗಿ ನೀವು ಆಡಳಿತಕ್ಕೆ ಬರಲಿಕ್ಕೆ ಹವಣಿಸ್ತೀರಿ. ಈ ಪ್ರಜಾಪ್ರಭುತ್ವವನ್ನು ಹಾಳು ಮಾಡ್ತೀರಿ, ವೋಟು ಚೋರಿಯನ್ನು ಮಾಡ್ತೀರಿ. SIR ಮುಖಾಂತರ ನಿಮಗೆ ಬೇಕಾದವ್ರ ಹತ್ರ ಮಾತ್ರ ಮತ ಹಾಕ್ಸ್ಕೊಂಡು ನಿಮಗೆ ಮತ ಹಾಕದೇ ಇದ್ದವರನ್ನು ಹೊರಗಿಟ್ಟು ಈ ಎಲ್ಲ ಏನು ಮ್ಯಾಂಡೇಟ್ ಪಡೆಯೋದಿದೆಯಲ್ಲ, ಚುನಾವಣೆಯಲ್ಲಿ ಜನಾಭಿಪ್ರಾಯವನ್ನು ಪಡೆಯೋದಿದೆಯಲ್ಲ, ಅಂತಹ ಎಲ್ಲ ಷಡ್ಯಂತ್ರ ಕುತಂತ್ರಗಳನ್ನು ಮಾಡ್ತಾ ಇದ್ದೀರಿ. ಇದು ಅರ್ಥ ಆಗಿಲ್ವೇ? ಭಾಳಷ್ಟು ಜನರಿಗೆ ಅರ್ಥ ಆಗಿದೆ. ಇದುಷ್ಟು ಸವಾಸ ಯಾಕಬೇಕು ಅಂತ ಹೇಳ್ಕೊಂಡು ಭಾಳಷ್ಟು ಜನ ದೂರ ಇದ್ದಾರೆ. ಆದರೆ ಒಂದು ಕಾಲ ಬರುತ್ತೆ, ನಿಮ್ಮನ್ನು ಕಂಟ್ರೋಲ್ ಮಾಡುವಂತಹ ಎಲ್ಲ ವ್ಯವಸ್ಥೆಗಳು ಬರ್ತವೆ. ಜನರಿಗೆ ಎಲ್ಲರಿಗೆ ಗೊತ್ತಾಗಿದೆ ನಿಮ್ಮ ನಾಟಕ ಏನು ನಡೀತದೆ ಅಂತ ಹೇಳ್ಕೊಂಡು. 100 ವರ್ಷ ಆಯ್ತಂತೆ, 100 ವರ್ಷದಲ್ಲಿ ನೀವು ರಿಜಿಸ್ಟ್ರೇಷನ್ ಆಗಲಿಲ್ಲ. ಯಾವ ಪುರುಷಾರ್ಥಕ್ಕೆ ರೀ ನಿಮ್ಮದು 100 ವರ್ಷ? 100 ವರ್ಷಗಳ ಒಂದು 100 ರೂಪಾಯಿ ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡಲಿಲ್ಲ. ನಿಮಗೇನಾದ್ರೂ ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದೆಯಾ? ನೀವು RSSನ್ನು ಸಮರ್ಥನೆ ಮಾಡ್ಕೊಳ್ಳುವಂಥ ನೀಚರಿದ್ದಾರಲ್ಲ, ನಿಮಗಾದರೂ ಪ್ರಜ್ಞೆ ಬೇಡವಾ? ಯಾಕೆ ನೀವು ಆ ದುಷ್ಟರನ್ನು ಸಮರ್ಥನೆ ಮಾಡ್ಕೊಳ್ತೀರಿ? ಒಂದು 100 ವರ್ಷಗಳಲ್ಲಿ ಒಂದು 100 ರೂಪಾಯಿ ತೆರಿಗೆ ಕೊಡದೇ ಇರುವಂಥ ತೆರಿಗೆ ಕಳ್ಳರನ್ನು, ಈ ದೇಶದ ಬಹುಸಂಖ್ಯಾತರ ವಿರುದ್ಧ ಕೆಲಸ ಮಾಡ್ತಾ ಇರುವಂತಹ ಒಂದು ಸರ್ವಾಧಿಕಾರಿ ಮನೋಭಾವದ ದುಷ್ಟರನ್ನು, ಇವರ ಈ ಎಲ್ಲ ಕುತಂತ್ರಗಳನ್ನೇ ಸತ್ಯ ಇದೇ ಸರಿ ಅಂತ ಹೇಳ್ಕೊಂಡು ಸಮರ್ಥನೆ ಮಾಡ್ಕೊಳ್ತಾ ಇರುವಂತಹ ಒಂದು ದುಷ್ಟ ಪರಿವಾರವನ್ನು ನೀವು ಸಮರ್ಥನೆ ಮಾಡ್ಕೊಳ್ತಿದ್ದೀರಿ ಅಂತಂದರೆ ನಿಮಗೆ ಏನು ಹೇಳಬೇಕು ನಾವು? ನಿಮಗೆ ಬುದ್ಧಿ ಸರಿ ಇಲ್ಲ ಅಂತಿಲ್ಲ, ಅಲ್ಲಿ ಭಾಳ ಏನೇನೋ ಇದೆಯದು. ಶ್ರೀಮಂತರು, ಮೇಲ್ಜಾತಿಯವರ ಒಕ್ಕೂಟ ಆಗಿರುವಂತಹ RSS ಏನಿದೆಯಲ್ಲ, ಅದು ಯಾವಾಗಲೂ ತನ್ನ ಹಿಡಿತದಲ್ಲಿ ಅಧಿಕಾರವನ್ನು ಇಟ್ಕೋಬೇಕು. ಈ ದೇಶದ ಸಂಪತ್ತು, ಜನಸಮೂಹ, ಈವನ್ ಮಾನವ ಶಕ್ತಿ ಎಲ್ಲವೂ ತಮ್ಮ ಸ್ವಾರ್ಥಕ್ಕೆ ಬಳಕೆ ಆಗಬೇಕು. ತಮ್ಮ ಪರಿವಾರದ ಅಜೆಂಡಾ ಏನಿದೆಯಲ್ಲ, ಮನುವಾದ ಏನಿದೆಯಲ್ಲ, ಅದನ್ನು ಜಾರಿ ಮಾಡಲಿಕ್ಕೆ ಏನೇನೆಲ್ಲ ಬೇಕಲ್ಲ ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಅಲ್ಲಿರುವಂಥ ಹಿಂದುಳಿದವರು, ದಲಿತರು, ಇನ್ನು ಕೆಲವು ಪ್ರಜ್ಞಾವಂತರಿಗೆ ಇದೆಲ್ಲ ಗೊತ್ತಿಲ್ಲವೋ? ಕೆಲವೊಬ್ಬರು ಸ್ನೇಹಿತರು ಹೇಳ್ತಾರೆ, ಸ್ವಾಮಿ ನಾವು ಅನಿವಾರ್ಯತೆಗಾಗಿ, ಅಧಿಕಾರಕ್ಕಾಗಿ, ನಮ್ಮ ಅವಶ್ಯಕತೆಗಾಗಿ ನಾವಲ್ಲೆಲ್ಲ ಇದ್ದೀವಿ, ನಮ್ಮನ್ನು ಟಾರ್ಗೆಟ್ ಮಾಡಬೇಡ್ರಿ ಮಾರಾಯರೆ, ನಾವು ಆ ಚಿಂತನೆಯನ್ನು ಒಪ್ಪೋರಲ್ಲ, ಒಳ ಮನಸ್ಸಿನಲ್ಲಿ ನಮಗಿಲ್ಲ, ಬಟ್ ಅನಿವಾರ್ಯ ಆಗಿದೆ. ನಾನೊಬ್ಬ ನಾಯಕನಾಗಿದ್ದರೆ ನಾನು ಶಿಬಿರಕ್ಕೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಬರ್ತದೆ. ನಾನಲ್ಲೊಬ್ಬ ನಾಯಕ ಆದರೆ ನನಗೆ ಟಿಕೆಟ್ ಬೇಕಂತಂದರೆ RSSನವರ ಏನು ಒಂದು ಪರವಾನಗಿ ಬೇಕಾಗ್ತದೆ. ಅವರನ್ನು ವಿರೋಧ ಮಾಡಿಕೊಂಡ್ರೆ ನಮಗೇನೂ ಮಾಡಲಿಕ್ಕಾಗಲ್ಲ, ಹಾಗಾಗಿ ಅನಿವಾರ್ಯವಾಗಿ ನಾವು ಅಲ್ಲಿದ್ದೀವಿ ಅಂತ ಹೇಳ್ತಾರೆ. ನನಗೆ ಇವ್ರ ಬಗ್ಗೆನೂ ಬೇಸರ ಆಗ್ತದೆ. ಯಾಕಂತಂದರೆ ನಿಮ್ಮ ಅನಿವಾರ್ಯತೆ ಸಲುವಾಗಿ ಯಾವುದೋ ಒಂದು ದುಷ್ಟ ಸಂಘವನ್ನು ಸಾಕಿ ಸಲ್ಲುತ್ತಾ ಇದ್ದೀರಿ, ಅವರನ್ನು ಸಮರ್ಥನೆ ಮಾಡ್ತಾ ಇದ್ದೀರಿ, ಅವರಿಗೆ ಅಧಿಕಾರವನ್ನು ಕೊಡ್ತಾ ಇದ್ದೀರಿ, ಅದ್ರ ಮೂಲಕವಾಗಿ ಈ ದೇಶದ ಬಹುಸಂಖ್ಯಾತರ ವಿರುದ್ಧ ಕೆಲಸ ಮಾಡ್ತಾ ಇದ್ದೀರಿ ಅಂತಂದರೆ ನಿಮ್ಗೆ ಯಾವ ನೈತಿಕತೆ ಇದೆ? ನೀವು ಕೆಲವೊಬ್ಬರೆಲ್ಲ ಶಿಕ್ಷಿತರಿದ್ದೀರಿ, ಕೆಲವೊಬ್ಬರೆಲ್ಲ ನಿಮ್ಗೆ ಈ ಸಾಮಾಜಿಕ ವ್ಯವಸ್ಥೆಯ ಜ್ಞಾನ ಇದೆ. ಅಟ್ಲೀಸ್ಟ್ ನೀವು ಇಂಥ ಎಲ್ಲ ಜ್ಞಾನ ಇರುವಂಥವ್ರಾಗಿ RSSನ ಬಹುತೇಕ ಎಲ್ಲ ಕಪಟತನಗಳು, RSSನ ಎಲ್ಲ ಸುಳ್ಳುಗಳು, RSSನ ಎಲ್ಲ ಅನೈತಿಕ ಅವ್ಯವಹಾರ ಅನಾಚಾರಗಳು ಎಲ್ಲವೂ ಗೊತ್ತಿದ್ದು ಕೂಡ ನೀವು ಆ ಸಂಘವನ್ನು ಸಮರ್ಥನೆ ಮಾಡ್ತೀರಿ ಅಂತಂದರೆ, ಅದೇ ಕಾರಣಕ್ಕೆ ವರ್ಷದಿಂದ ವರ್ಷಕ್ಕೆ ಈ ಪರಿಸ್ಥಿತಿ ಬದಲಾಗ್ತಾ ಇದೆ. ಖರ್ಗೆ ಅಂತ ಮಹಾನ್ ನಾಯಕರು ಬರ್ತಾರೆ, ನೀವು ಈ ದೇಶಕ್ಕೆ ತೆರಿಗೆ ಕೊಡದೇ ಇದ್ದಂಥವ್ರು ನೀವು ಯಾಕೆ ಇಲ್ಲಿ ಇರಬೇಕು ಅಂತ ಕೇಳ್ತಾರೆ. ಮತ್ತು ಜನಸಾಮಾನ್ಯರನ್ನು ಅದಕ್ಕೆ ಬೆಂಬಲ ಮಾಡಬೇಕಾಗ್ತದೆ. ಯಾಕಂತಂದರೆ ಬಿಲಿಯನ್ ಗಟ್ಟಲೆ ವ್ಯವಹಾರ ಮಾಡ್ತಾ ಇರುವಂಥ ನೀವು, ತೆರಿಗೆ ಕಳ್ಳರಾಗಿರುವಂಥ ನೀವು ರಾಜಾರೋಷವಾಗಿ ಇಲ್ಲಿ ಶಿಬಿರಗಳನ್ನು ಮಾಡ್ತೀರಾ, ಏನು ವಿದ್ಯಾರ್ಥಿಗಳು ಯುವ ಜನರ ಮನಸ್ಸನ್ನು ಕೆಡಿಸ್ತೀರಾ, ನಿಮ್ಮ ಪರವಾಗಿ ಕೆಲಸ ಮಾಡೋ ಥರ ಮಾಡಿ ಕೋಮುಗಲಭೆಗಳನ್ನು ಸೃಷ್ಟಿ ಮಾಡ್ತೀರಾ, ನಿಮ್ಮ ಕಚೇರಿಗಳಲ್ಲಿ ಬಾಂಬ್ಗಳನ್ನು ತಯಾರು ಮಾಡ್ತೀರಾ. ಕೇರಳದ RSS ಕಚೇರಿನಲ್ಲಿ ಬಾಂಬ್ ತಯಾರು ಮಾಡಬೇಕಾದ್ರೆ ಸಿಕ್ಕೊಂಬಿದ್ದಿಲ್ವ ನೀವು? ನಾಗಪುರದಲ್ಲಿ ಸಿಕ್ಕೊಂಬಿದ್ದಿಲ್ವ? ಎಲ್ಲೆಲ್ಲೆಲ್ಲೆಲ್ಲೋ. ಮತ್ತು RSSನವ್ರಿಗೆ ಇನ್ನೊಂದೇನಿದೆ ಅಂತಂದ್ರೆ ಅವ್ರು ನೇರವಾಗಿ ಎಲ್ಲೂ ಸಿಕ್ಕಾಕೊಳ್ಳಿಲ್ಲ. ಬಹಳ ಜಾಣರು, ಬಹಳ ಚಾಣಕ್ಯರು, ಬಹಳ ಕುತಂತ್ರಿಗಳು. ಎಲ್ಲಿಂದನೋ ಬೇರೆ ಬೇರೆಯವ್ರನ್ನೆಲ್ಲ ಮಾಡಿ ಬಿಟ್ಬಿಟ್ಟು ಈಗ ಹೇಳ್ತಾರೆ ಕೆಲವೊಬ್ಬರು ಮುಸ್ಲಿಮರು ಸಿಕ್ಕೊಂಬಿದ್ದ ಅಂತ ಹೇಳ್ಕೊಂಡು. ಅರೆ ಮುಸ್ಲಿಮರಿಗೆ ಏನು ಪೇಡ್ ಮಾಡಿ, ಅಂದರೆ ಮುಸ್ಲಿಮರಿಗೆ ಹಣವನ್ನು ಕೊಟ್ಟು ಮುಸ್ಲಿಮರನ್ನು ಖರೀದಿಸಿ ಅವರನ್ನು ಇವರು ಬಳಸ್ಕೊಳ್ತಾ ಮುಸ್ಲಿಮರಿಗೆ ಕೆಟ್ಟ ಹೆಸರನ್ನು ತರುವಂಥ ಕೆಲಸವನ್ನು ಮಾಡ್ತಾರೆ.
ಈ ಉತ್ತರ ಪ್ರದೇಶ, ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ನೋಡ್ರಿ, ಮೊನ್ನೆ ಯಾರೋ ಒಬ್ಬಳು ಮಹಿಳೆ ಏನೋ ವೇಷ ಹಾಕ್ಕೊಂಡು ಏನೋ ತೊಂದರೆಯನ್ನು ಮಾಡ್ತಾಳೆ, ಅದು ಮುಸ್ಲಿಂ ವೇಷದಲ್ಲಿ. ಕಡೆಗೆ ಆಕೆಯನ್ನೆಲ್ಲ ಪರೀಕ್ಷಿಸ್ತಿದ್ರೆ ಆಕೆ ಬೇರೆಯವಳು. ಇವರೆಲ್ಲ ಹಿಂದೂ ಹಿಂದೂ ಅಂತಾರೆ. ಹಿಂದೂ ಅಲ್ರಿ. ಹಿಂದೂ ಅಂದರೆ ಯಾರು? ಹಿಂದುಳಿದವರು, ದಲಿತರು, ಉಳಿದವರೆಲ್ಲ ಈ ಅಹಿಂದ ವರ್ಗ ಏನಿದೆಯಲ್ಲ, ನಾವು ಹಿಂದೂಗಳು. ನೀವು ನಮ್ಮನ್ನು ಬಿಟ್ಟು ನೀವೇನಿದ್ದಿರಲ್ಲ, ಕುತಂತ್ರದಿಂದ ಇಂಥವೆಲ್ಲ ಸಂಘ ಪಕ್ಷದ ಮೂಲಕ ರಾಜಕಾರಣವನ್ನು ಮಾಡ್ತಾ ಈ ಬಹುಸಂಖ್ಯಾತರ ತಲೆಯ ಮೇಲೆ ಕಾಲನ್ನಿಡ್ತಾ ಇವರ ಸ್ವಾತಂತ್ರ್ಯವನ್ನು, ಇವರ ದುಡಿಮೆಯನ್ನು ಕಸೀತಾ ಇದ್ದೀರಲ್ಲ ನೀವು ವೈದಿಕರು. ಒಂದು 5-10% ಜನ ನೀವು ಹಿಂದೂಗಳಂತ ಹೇಳ್ಕೊಳ್ಬೇಡ. ಯಾಕಂತಂದ್ರೆ ನಿಮ್ಗೆ ಆ ಯೋಗ್ಯತೆ ಅರ್ಹತೆ ಇಲ್ಲ. ಹೇಗೆ ನೀವು ಹಿಂದೂ ಆಗ್ತೀರಿ? ವಲಸಿಗರಾಗಿರುವಂತಹ ವೈದಿಕರು ಹಿಂದೂ ಹೇಗಾಗ್ತಾರೆ? ನಾವಿಲ್ಲಿರುವಂಥವರು ಹಿಂದೂಗಳು. ಇವರು ವೈದಿಕರಂತ ಹೇಳ್ಕೊಂಡ್ರೆ ನಿಮ್ಮ ಸಂಖ್ಯೆ 5%, 6% ಏರೋದಿಲ್ಲಲ್ಲ. ಆ ಕಾರಣಕ್ಕೆ ಹಿಂದೂ ಅಂತೀರಿ. ಮತ್ತು ನಿಮ್ಮ ವಿಚಾರಗಳನ್ನು ನಮ್ಮ ತಲೆ ಮೇಲೆ ಹೇರ್ತೀರಿ. ನೀವು ರಾಮನನ್ನು ಆರಾಧಿಸ್ತೀರಿ. ಯಾವ ಕಾರಣಕ್ಕೆ? ನಿಮ್ಗೆ ಲಾಭ ಇದೆ, ರಾಜಕೀಯ ಲಾಭ ಇದೆ, ಧಾರ್ಮಿಕ ಲಾಭ ಇದೆ, ಹಣಕಾಸಿನ ಲಾಭ ಇದೆ, ಆರ್ಥಿಕವಾಗಿ ಲಾಭ ಮಾಡ್ಕೊಳ್ತೀರಿ, ಸಾಮಾಜಿಕವಾಗಿ ಲಾಭ ಮಾಡ್ಕೊಳ್ತೀರಿ. ಆ ಕಾರಣಕ್ಕೆ ರಾಮನನ್ನು ನೀವು ಆರಾಧಿಸ್ತೀರಿ. ನಾವು ರಾಮನನ್ನು ಆರಾಧಿಸ್ಬೇಕಂತಿಲ್ಲ. ಯಾಕಂತ ನಮಗೆ ಕುಮಾರರಾಮ ಇದ್ದಾನೆ. ನಮ್ಮ ರಾಮ ಕುಮಾರರಾಮ. ಈ ಥರ ಭಾಳಷ್ಟು ವೈಚಾರಿಕ ಸಂಘರ್ಷಗಳ ಜೊತೆಗೆ ಈ ಈ ಬೌದ್ಧಿಕ ವಿಚಾರಗಳ ಜೊತೆಗೆ ತಾಕಲಾಡ್ತಾ ನಾವು ನೋಡಿದಾಗ RSSನ ಈ ಸಚ್ಚಿದಾನಂದ ಹೆಗಡೆದು ಒಂದು ಉದಾಹರಣೆ. ಅರೆ ನೀನು ಎಲ್ಲೋ ಇದ್ದಿರ್ತೀಯಪ್ಪ, ನೀನು ಯಾವುದೋ ಬೌದ್ಧಿಕ ಅಂತ ಅಲ್ಲಿ ಕಾಲೇಜ್ನಲ್ಲಿ ಅವಕಾಶವನ್ನು ಪಡ್ಕೊಳ್ತೀಯ, ಸರ್ಕಾರದಲ್ಲಿ ಹೋಗಿ ಮದ್ಯಪಾನ ಸಂಯಮ ಮಂಡಳಿಯ ಅಧ್ಯಕ್ಷ ಆಗ್ತೀಯ, ಆನಂತರ ಅವಕಾಶ ಬಂದರೆ ನೀನು BJPಯಿಂದ ಟಿಕೆಟ್ ತೊಗೊಳ್ತೀಯ, ಜನಪ್ರತಿನಿಧಿ ಆಗಿಬಿಡ್ತೀಯ. ಅರೆ ನಿನಗೆ ಅರ್ಹತೆ ಯೋಗ್ಯತೆ ಯಾವುದೂ ಇಲ್ಲ, ಏನೂ ಇಲ್ಲದೆ ಹೇಗೆ ಯಾವ ಕಾನೂನಿಗೆ ಒಳಪಡದೆ RSS ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ, ಅದೇ ಥರ RSSನಲ್ಲಿ ತರಬೇತಿ ಪಡೆದೇ ಇರುವಂಥ ಈ ದುಷ್ಟ ಜನರೇನಿದ್ದಾರೆ ಇವ್ರುಗಳು ಬೇರೆ ಸಂಘ ಸಂಸ್ಥೆಗಳಲ್ಲೂ ಹೋಗಿ ಅದನ್ನೇ ಮಾಡ್ತಾರೆ. ಇವ್ರಿಗೆ ಕಾನೂನುಗಳು ಅನ್ವಯ ಆಗೋದಿಲ್ಲ. ಇವರಿಗೆ ಈ ನೆಲದ ರೀತಿ ನೀತಿಗಳು ಒಪ್ಪಿಗೆ ಆಗಲ್ಲ. ಇವರು ಜರ್ಮನ್ ಪ್ರಣೀತ ಏನು ಐಶ್ಛತ್ರದಿಂದ ವಲಸೆ ಬರ್ತಾರಲ್ಲ, ಈ ವಲಸೆ ಬಂದಂತಹ ಒಂದು ಅಲ್ಪಸಂಖ್ಯಾತ ಸಮುದಾಯದ ಸಂಸ್ಕಾರ ಸಂಸ್ಕೃತಿಯನ್ನು ನಮ್ಮ ಮೇಲೆ ಹೇರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಥರ ಮಾತಾಡ್ತಾ ಹೋದರೆ ಪ್ರತಿ ಜಿಲ್ಲೆಯಲ್ಲಿ ಬಹುಸಂಖ್ಯಾತರು ಆಗಿರುವಂಥ ಯಾವುದೋ ಒಂದು ಜಾತಿ ಧರ್ಮದ ಜನಗಳು ಇರ್ತಾರೆ. ನಿಮ್ಮ ಬಹುಸಂಖ್ಯಾತರ ಏನು ಡೆಫಿನಿಷನ್ನು? ನಿಮ್ಮ ಬಹುಸಂಖ್ಯಾತರು ಅಂದರೆ ನೀವು ಈ ಥರ ಏನು ಮರಳು ಮಾಡ್ತೀರಲ್ಲ, ನೀವು ಬಹುಸಂಖ್ಯಾತರು. ಹೇಗೆ ನೀವು ಬಹುಸಂಖ್ಯಾತರಾಗ್ತೀರಿ? ನಮ್ಮ ಜಿಲ್ಲೆದು ಉದಾಹರಣೆ ಹೇಳಬೇಕಾ? ಈ ಎಪಿಸೋಡ್ನಲ್ಲಿ ಬೇಡ, ಇನ್ನೊಂದು ಸಾರಿ ಹೇಳ್ತೀನಿ ನಾನು. ಯಾರು ಬಹುಸಂಖ್ಯಾತರು, ನೀವು ಯಾರಿಗೆ ಟಿಕೆಟ್ ಕೊಟ್ಟಿದ್ರಿ, ಯಾರೆಲ್ಲ BJPಯಿಂದ ಅವಕಾಶಗಳನ್ನು ಮಾಡಿಕೊಂಡ್ರು, ಯಾರೆಲ್ಲ RSSನಲ್ಲಿದ್ದರು. ಆಯ್ತು, ಅಫ್ಕೋರ್ಸ್ ಈ RSSನೂ ಒಪ್ಪುವಂಥ ಕೆಲವರು ಮೂರ್ಖರು ಇರ್ತಾರಲ್ಲ, ಅವರು ಇವತ್ತು ಎಲ್ಲೆಲ್ಲಿದ್ದಾರೆ, ಯಾವ್ಯಾವ ಜಾಗದಲ್ಲಿದ್ದಾರೆ? BJP ಅವರಿಗೆ ಅವಕಾಶ ಕೊಡ್ತು. RSSನವರು ಹೇಳಿ ಇವರು ನಮ್ಮಲ್ಲಿ ಪ್ರಮುಖರಿದ್ದಾರೆ, ಇವರಿಗೊಂದು ಟಿಕೆಟ್ ಕೊಡ್ರಿ, ಮತ್ತೊಂದು ಮಾಡಿರಿ, ಏನಾದರೂ ಅಂತ ಹೇಳಿಕೊಂಡು ಬೆಂಬಲ ಮಾಡಿ ಅವರನ್ನು ಉತ್ತೇಜಿಸಿ ಅವರಿಗೆ ನೆರವನ್ನು ಕೊಟ್ಟು ಅವರನ್ನು ಜನಪ್ರತಿನಿಧಿಗಳಾಗಿ ಮಾಡ್ತೋ. ಉದಾಹರಣೆ ಕೊಡಿ ನನಗೆ, ಯಾರನ್ನು ಮಾಡಿದ್ರು ನೀವು? ನಮ್ಮ ಮತಗಳನ್ನು ತಗೊಂಡು ನಿಮ್ಮ ಮೆರವಣಿಗೆಯನ್ನು ಮಾಡ್ತೀರಾ ನೀವು? ಸಂಘದ ಸಂಸ್ಕಾರ ಅಂತ. ಇದೇ ಸಂಘದ ಸಂಸ್ಕಾರವು ನಿಮ್ಮದು? ಬಹುಸಂಖ್ಯಾತರ ವಿರುದ್ಧ ಯಾವುದೋ ಅಲ್ಪಸಂಖ್ಯಾತ ಎಲ್ಲಿಂದನೋ ವಲಸೆ ಬಂದಂಥವ್ರನ್ನ ಜನಪ್ರತಿನಿಧಿಯನ್ನಾಗಿ ಮಾಡೋದು. ಇಲ್ಲಿರುವಂತಹ ಬಹುಸಂಖ್ಯಾತರ ಮೇಲೆ ನಿಮ್ಮ ಏನು ಸಂಸ್ಕಾರ ಏನೋ ಇದೆಯಲ್ಲ, ಅದು ಯಾವ ಅದಕ್ಕೆ ಯಾರು ಸಂಸ್ಕಾರ ಅಂತ ಹೆಸರು ಕೊಟ್ಟರೋ ಏನು ಗೊತ್ತಿಲ್ಲ, ಸಂಸ್ಕಾರ ರೀತಿ ನೀತಿಗಳನ್ನು ಹೇರುವಂಥದ್ದಿದೆಯಲ್ಲ, ಇದು ಏನು ಕಾನೂನು ಸಮ್ಮತವೋ? ಅದಕ್ಕೇನಾದರೂ ನೈತಿಕತೆ ಇದೆಯೋ? ಇಂಥವೆಲ್ಲ ಪ್ರಶ್ನೆಗಳನ್ನು ಜನತೆ ಇವತ್ತು ಬೀದಿಯಲ್ಲಿ ಕೇಳ್ತಾ ಇದ್ದಾರೆ. ಕೆಲವು ಮೂರ್ಖರು SIR ಬಗ್ಗೆ ಮಾತಾಡಿದರೆ ಹೊರಗಡೆಯಿಂದ ಬರ್ತಾರಂತೆ. ಅರೆ ನೀವು ಈ ದೇಶದಲ್ಲಿ 8-10 ಕೋಟಿ ಜನರನ್ನು ಮತದಾನ ಮಾಡದೇ ರೀತಿ ಹೊರಗಡೆ ಇಡ್ತೀರಲ್ಲ, ಅವರೆಲ್ಲ ಏನು ಹೊರದೇಶದಿಂದ ಬಾಂಗ್ಲಾದಿಂದ ಬಂದಂಥವ್ರು? ಸ್ವಲ್ಪ ಓದೋದನ್ನು ಕಲ್ತ್ಕೊಳ್ರಿ, ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇರಲಿ ನಿಮಗೆ. ಫೇಸ್ಬುಕ್ನಲ್ಲಿ ಮೆಸೇಜ್ ಹಾಕ್ತೀರಾ? ನಿಮ್ಮ ನಾಲಾಯಕ ವ್ಯಕ್ತಿತ್ವಕ್ಕಷ್ಟು ಯಾವ ಸಂಸ್ಕಾರ ಕೊಟ್ಟಿದೆ ನಿಮ್ಮ ಸಂಘ? ಯಾರೋ ಒಬ್ಬ ನನಗೆ ಚರ್ಚೆಗೆ ನೀವು ಹೇಳ್ತಾ ಇರೋದು ಎಲ್ಲೋದು ಸುಳ್ಳು, ಅದಕ್ಕಾಗಿ ನಿಮ್ಗೆ ರಾಷ್ಟ್ರೀಯ ಸುಳ್ಳುಕೋರರ ಸಂಘ ಅಂತ ಹೇಳ್ತಾರೆ. ನೀವು ಸತ್ಯವನ್ನು ಒಪ್ಲಿಕ್ಕೆ ತಯಾರಿಲ್ಲ. ನಿಮ್ಮ ಜೊತೆಗೆ ಮತ್ತೆಂಥದ್ದು ಚರ್ಚೆ? ನೀವು ಈ ದೇಶದ ಕಾನೂನನ್ನು ಒಪ್ಲಿಕ್ಕೆ ತಯಾರಿಲ್ಲ, ಈ ದೇಶಕ್ಕೆ ತೆರಿಗೆಯನ್ನು ಕೊಡೋದಿಲ್ಲ, ಈ ದೇಶದ ಜನಸಾಮಾನ್ಯರ ಪರವಾಗಿ ಎಂದೂ ಮಾತಾಡೋದಿಲ್ಲ. ಈ ದೇಶದಲ್ಲಿ ದಲಿತರು ಅಸ್ಪೃಶ್ಯತೆಯಿಂದ ಅಸಮಾನತೆಯಿಂದ ಗೋಳಾಡಿದ್ದಾರೆ, ಅವ್ರ ಬಗ್ಗೆ ಒಂದೇ ಒಂದು ದಿವಸ ನೀವು RSS ಅವರು ಮಾತಾಡಿಲ್ಲ. ಮತ್ತು ನೀವು ಯಾರ ಪರವಾಗಿದ್ದೀರಿ? ಇವರೆಲ್ಲವರೂ ಬೇಡ ಅಂತಂದರೆ ನೀವು ಯಾರ ಪರವಾಗಿದ್ದೀರಿ? ನೀವು ಅಧಿಕಾರದ ಪರವಾಗಿದ್ದೀರಿ.
ನೀವು ಈ ಈ ಈ ಬಹುಜನರ ದುಡಿಮೆಯ ಹಣ ಇದೆಯಲ್ಲ, ಅದರ ಪರವಾಗಿದ್ದೀರಿ. ಈ ದೇಶದ ಸಂಪತ್ತನ್ನು ಲೂಟಿ ಮಾಡುವಂತಹ ಒಂದು ನಿಮ್ಮ ಏನು ಪ್ರಯತ್ನ ಇದೆಯಲ್ಲ, ಅದಕ್ಕೆ ಪೂರಕವಾಗಿ ನೀವು ರೂಪಿಸಿಕೊಳ್ಳಬಹುದಾದಂಥ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ಲಿಕ್ಕೆ ನಿಮ್ಮ ಸಂಸ್ಥೆ ಇದೆ. ಹಾಗಾಗಿ ನೀವು ಕಡ್ಡಾಯವಾಗಿ ರಿಜಿಸ್ಟರ್ ಆಗಬೇಕು. ನಿಮ್ಮ ವ್ಯವಹಾರಗಳನ್ನು ಕಡ್ಡಾಯವಾಗಿ ನೀವು ತೆರಿಗೆಗೆ ಒಳಪಡಿಸಬೇಕು. ಏನು ನೀವು ಸರ್ವಾಧಿಕಾರವನ್ನು ನಡೆಸ್ತಾ ಇದ್ದೀರಾ, ಇಲ್ಲಿ ಸರ್ಕಾರವಾಗಿ ನಿಮ್ಮನ್ನು ಕೇಳಬಾರ್ದು, ಜನಸಾಮಾನ್ಯರಾಗಿ ನಿಮ್ಮನ್ನು ಕೇಳಬಾರ್ದು, ತೆರಿಗೆದಾರರಾಗಿ ನಿಮ್ಮನ್ನು ಕೇಳಬಾರ್ದು, ನಾಗರಿಕರಾಗಿ ನಿಮ್ಮನ್ನು ಕೇಳಬಾರ್ದು ಅಂತಂದರೆ ನೀವೆಲ್ಲಕ್ಕೂ ಮೀರಿದವರ ನೀವು. ನಿಮ್ಮ ಸಂಘದ ಆಟಾಟೋಪಗಳನ್ನು ನಿಲ್ಲಿಸ್ತವೆ. ಇವತ್ತು ನಿಮಗೆ ಶುರುವಾಗ್ತದೆ. ಮುಂದಿನ ದಿನಗಳಲ್ಲಿ ಭಾರತದ ಜನರು ದಡ್ರು ಅಂತ ಅಂದ್ಕೊಳ್ಬೇಡ್ರಿ. ನಿಮ್ಮ ಮೇಲೆ ಅನುಮಾನ, ಸಂಶಯ, ನಿಮ್ಮ ಮೇಲೆ ನಂಬಿಕೆ ಇಲ್ಲದೇ ಇರುವಂಥ ಕಾರಣಕ್ಕೆ ನಿಮ್ಗೆ 50-60 ವರ್ಷಗಳವರೆಗೆ ಅಧಿಕಾರಕ್ಕೆ ಬರಲಿಕ್ಕೆ ಕೊಟ್ಟಿಲ್ಲ. ಮತ್ತು ಇನ್ನು ಮುಂದೂ ಕೂಡ ಹಾಗೆ 50-60 ವರ್ಷಗಳವರೆಗೆ ನೀವು ಅಧಿಕಾರದ ಸುತ್ತಮುತ್ತ ಬರಲಿಕ್ಕೆ ಸಾಧ್ಯ ಇಲ್ಲದೇ ಇರೋ ರೀತಿ ನಮ್ಮ ಭಾರತದ ಜನತೆ ಎಚ್ಚೆತ್ತುಕೊಳ್ತಾರೆ. SIR ಒಂದು ಕಾರಣ, ನೀವು RSSನ ನಿಮ್ಮ ಅವಾಂತರಗಳು ಅವ್ಯವಹಾರಗಳಿದ್ದಾವಲ್ಲ, ಇವು ಇನ್ನೊಂದು ಕಾರಣ. ಇಂಥವುಗಳೆಲ್ಲ ಸೇರಿ ಇವತ್ತು ನೀವು ಈ ಸರ್ವಾಧಿಕಾರಿ ಧರ್ಮಾಂಧ ಮತಾಂಧ ಜನರೇನಿದ್ದೀರಿ, ಮನುವಾದವನ್ನು ಉತ್ತೇಜಿಸ್ತಾ ಇರುವಂತಹ ಮನುವಾದವನ್ನು ಭಾರತದಲ್ಲಿ ಜಾರಿ ಮಾಡಬೇಕು ಅನ್ನುವಂಥ ಕನಸು ಕಾಣ್ತಾ ಇದ್ದಿರುವಂಥ ದುಷ್ಟಶಕ್ತಿಗಳು ಪರಿವಾರ ಏನಿದ್ದೀರಿ, ನಿಮಗೆ ಇನ್ನು ಮಾರಿ ಹಬ್ಬ ಉಂಟು. ಮುಂದಿನ ದಿನಗಳಲ್ಲಿ ನಿಮಗೆ ಭಾಳ ಕಷ್ಟ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಈ ದೇಶದ ನೆಲಕ್ಕೆ ನಮಸ್ಕರಿಸ್ರಿ, ಈ ದೇಶದ ಕಾನೂನುಗಳನ್ನು ಮನ್ನಿಸ್ರಿ, ಈ ದೇಶಕ್ಕೆ ಈ ನೆಲದ ರೀತಿ ನೀತಿಗಳಿಗೆ ನಡ್ಕೊಳ್ತಾ ಹೋಗಿ. ನಿಮ್ಮ ದಬ್ಬಾಳಿಕೆಯನ್ನು ಸಹಿಸುವಂಥ ಕಾಲ ಮುಗಿದೋಯ್ತು. ಬ್ರಿಟಿಷರನ್ನೇ ಓಡಿಸಿದ್ವಿ ನಾವು, ನೀವು ಯಾವ ಲೆಕ್ಕ ನಮಗೆ? ಎಲ್ಲ ಏನು ವಲಸಿಗರಾಗಿ ಇಲ್ಲಿ ಬಂದು ಈ ದೇಶವನ್ನು ನಿಮ್ಮ ಕಪಿಮುಷ್ಟಿ ಒಳಗೆ ತಗೊಂಡು ಇಲ್ಲಿಯ ಬಹುಸಂಖ್ಯಾತರನ್ನು ಏನು ಶಕ್ತಿಹೀನರ ಥರ ಪರಿಗಣಿಸ್ತೀರ ನೀವು. ಮುಗಿದೋಯ್ತು ನಿಮ್ಮ ಕಾಲ. ಇವತ್ತು ನಾವು ಜಾಗೃತರಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ನನ್ನ ಮಾತುಕತೆಯನ್ನು ಮುಗಿಸ್ತೇನೆ. ಮತ್ತೆ ನನಗೆ ಭಾಳಷ್ಟು ಮಾತಾಡಲಿಕ್ಕಿದೆ ಸ್ನೇಹಿತರೆ. ಮತ್ತೆ ಈ ಥರ ಸಿಗ್ತಾ ಇರೋಣ. ಧನ್ಯವಾದಗಳು.